ಎಲ್ರಿಗೂ ಕೂಡ ಕ್ಯೂರಿಯಾಸಿಟಿ ಇದ್ದೇ ಇದೆ. ಯಾವ ವಿಚಾರಕ್ಕೆ? ಮುಂಬರುವ ದಿನಗಳಲ್ಲಿ ಮುಂದಿನ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯಲ್ಲಿ ರಾಜ್ಯದ ಆಡಳಿತ ಚುಕ್ಕಾಣಿಯನ್ನ ಹಿಡಿಯುವಂಥ ಪಕ್ಷ ಯಾವುದು ಅನ್ನುವ ಕ್ಯೂರಿಯಾಸಿಟಿಗೆ ತಕ್ಕ ಉತ್ತರ ಎಲ್ಲಿದೆ? ಇಲ್ಲಿದೆ, ಓನ್ಲಿ ಆನ್ ಅಶ್ವವೇಗ. 2028ಕ್ಕೆ ಯಾರದ್ರಿ ಸರ್ಕಾರ? ಕಾಂಗ್ರೆಸ್ದ, ದೋಸ್ತಿಯದ್ದ, ಇನ್ಯಾರದ್ದ, ಬೇರೆಯವ್ರದ್ದೇನಾದರೂ ಆಗುತ್ತಾ? 140+ ಅಂತ ಡಿ ಕೆ ಶಿವಕುಮಾರ್ ಮಾತು ನಿಜವಾಗುತ್ತಾ? ಡಿ ಕೆ ಶಿವಕುಮಾರ್ ವಿರುದ್ಧ ಗೆದ್ದು ಬೀಗುತ್ತಾ ದೋಸ್ತಿ ಪಡೆ? ಬಹಳ ಇಂಟ್ರೆಸ್ಟಿಂಗ್. ಕರ್ನಾಟಕದ ಮಹಾಜನತೆಯ ಒಲವು ಯಾರ ಪರ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್? ಸದ್ಯಕ್ಕೆ ಚುನಾವಣೆ ನಡೆದ್ರೆ ಯಾರ ಪರವಾಗಿ ಮತ ಚಲಾಯಿಸ್ತಾರೆ ನಮ್ಮ ಮತದಾರರು ಅಂತ ನೋಡಿದಾಗ, ಆ ಸ್ಯಾಂಪಲ್ಸ್ನ ಗಮನಿಸಿದಾಗ ನಿಜಕ್ಕೂ ಕೂಡ ಕರ್ನಾಟಕದ ಮತದಾರರು ಶಾಕಿಂಗ್ ನ್ಯೂಸ್ ಕೊಟ್ಟಿದ್ದಾರೆ. ಹಾಗಿದ್ರೆ 2028ರಲ್ಲಿ ನಮ್ಮ ರಾಜ್ಯದಲ್ಲಿ, ಕರುನಾಡಿನಲ್ಲಿ ಅಧಿಕಾರ ಯಾರದ್ದು? ಎಸ್, ಕ್ಷಣ ಕ್ಷಣವೂ ಕೂಡ ಕ್ಯೂರಿಯಾಸಿಟಿ ಇಸ್ ದ ಫ್ಯೂಯಲ್ ಫಾರ್ ಅವರ್ ಲೈಫ್ ಅಂತ ಹೇಳ್ತಾರೆ. ಕುತೂಹಲವೇ ನಮ್ಮ ಜೀವನದ ಇಂಧನ ಅಂತ ಹೇಳ್ತಾರೆ. ಹಾಗಾಗಿ ಆ ಕುತೂಹಲ ಸಹಜವಾಗಿದ್ದೇ ಇರುತ್ತೆ. ಅದು ರಾಜಕೀಯ ಇರ್ಬೋದು, ಸಿನಿಮಾ ಇರ್ಬೋದು, ಕ್ರೀಡೆ ಇರ್ಬೋದು ಅಲ್ವೇ? ಅದೇ ರೀತಿ ಅದೇ ಕುತೂಹಲವನ್ನು ಆಧಾರವಾಗಿಟ್ಕೊಂಡು ನಿಮ್ಮ ಅಶ್ವವೇಗ ಒಂದು ಸಮೀಕ್ಷೆಯನ್ನು ನಡೆಸುತ್ತೆ. ಆ ಸಮೀಕ್ಷೆಯಲ್ಲಿ ಒಂದು ನಿಜಕ್ಕೂ ಕೂಡ ಇಂಟ್ರೆಸ್ಟಿಂಗ್, ಶಾಕಿಂಗ್ ನ್ಯೂಸ್, ಶಾಕಿಂಗ್ ರಿಸಲ್ಟ್ ಖಂಡಿತವಾಗ್ಲೂ ಬಂದಿದೆ ಅಂತ ಹೇಳಬಹುದಾಗಿದೆ. ಎಸ್, ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಅಪ್ಡೇಟ್ ಫಾರ್ ದಿಸ್ ನ್ಯೂಸ್. ಅಶ್ವವೇಗ ಸಮೀಕ್ಷೆಯಲ್ಲಿ ಕಾಂಗ್ರೆಸ್ಗೆ ಶಾಕ್ ಕೊಟ್ಟಿದ್ದಾರೆ ಜನತೆ. ಸದ್ಯಕ್ಕೆ ಆಡಳಿತ ಪಕ್ಷ ಯಾವುದು? ಕಾಂಗ್ರೆಸ್. ಆದರೆ ಸಾಕಪ್ಪ ಸಾಕು ಕಾಂಗ್ರೆಸ್ ಸಹವಾಸ ಅಂತ ಮತದಾರರು ಹೇಳ್ತಾ ಇದ್ದಾರಾ? 2028ರಲ್ಲಿ ಭಾರತೀಯ ಜನತಾ ಪಕ್ಷ ಪೂರ್ಣ ಪ್ರಮಾಣದಲ್ಲಿ ಬಹುಮತದಿಂದ ಗೆದ್ದು ಬರಲಿ ಅನ್ನುವ ಆಶಯವನ್ನು ವ್ಯಕ್ತಪಡಿಸ್ತಾ ಇದ್ದಾರಾ? ಬರೋಬ್ಬರಿ 51,000ಕ್ಕೂ ಅಧಿಕ ಜನರಿಂದ ನಡೆದಂಥ ವೋಟಿಂಗ್ನಲ್ಲಿ ಬಯಲಾಗಿದೆ ಸತ್ಯಾಂಶ. ಲಾಸ್ಟ್ ಟೈಮ್ ಕಾಂಗ್ರೆಸ್ಗೆ ಹಾಕಿದ್ದೆ, ಆದರೆ ಈ ಸಲ ಹಾಕಲ್ಲ ಅನ್ನುವ ಮಾತುಗಳು ವ್ಯಕ್ತವಾಗ್ತಾ ಇದ್ದಾವೆ. ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿಬಿಟ್ಟು ವೋಟ್ ಹಾಕ್ಸ್ಕೊಂಡು ಎಲ್ಲ ಬೆಲೆ ಜಾಸ್ತಿ ಮಾಡಿ ಕಿವಿ ಮೇಲೆ ಹೂ ಇಟ್ಟಿದ್ದಾರೆ ಅನ್ನುವ ದೊಡ್ಡ ಗುರುತರ ಆರೋಪ ಕಾಂಗ್ರೆಸ್ ಪಕ್ಷಕ್ಕಿದೆ. ಹೀಗಾಗಿ ಕಾಂಗ್ರೆಸ್ಸಿಗರಿಗೆ ಮುನ್ನೆಚ್ಚರಿಕೆ ಆಗ್ಬೋದು, ಎಚ್ಚರಿಕೆ ಆಗ್ಬೋದು. ಹೀಗಾಗಿ ಇಲ್ಲಿ ಯಾವ ರೀತಿ ಅವರು ಮುಂದಿನ ದಿನಗಳಲ್ಲಿ ಜೊತೆಗೆ ಪ್ರಜಾಕೀಯಕ್ಕೂ ಜೈ ಅಂತ ಹೇಳಿದ್ದಾರೆ ಕನ್ನಡಿಗರು. ಎಲ್ಲಿವರೆಗೂ ಪ್ರಜಾಕೀಯ ಬರೋದಿಲ್ವೋ ಅಲ್ಲಿವರೆಗೂ ಭ್ರಷ್ಟಾಚಾರ, ಬೆಲೆ ಏರಿಕೆ, ಅಭಿವೃದ್ಧಿ ಶೂನ್ಯ ಆಗಿರುತ್ತೆ. ಬೆಲೆ ಏರಿಕೆ ಜಾಸ್ತಿ ಇರುತ್ತೆ. ಸರ್ಕಾರಿ ಅವ್ಯವಸ್ಥೆ ಇತ್ಯಾದಿ ಬದಲಾವಣೆ, ಸರ್ಕಾರಿ ಅವ್ಯವಸ್ಥೆ ಇದ್ದೇ ಇರುತ್ತೆ, ಒಳ್ಳೆ ರೀತಿಯಲ್ಲಿ ಬದಲಾವಣೆ ಆಗಲ್ಲ ಅನ್ನುವ ಅಭಿಪ್ರಾಯಗಳನ್ನು ಕೂಡ ಜನ ಕೊಟ್ಟಿದ್ದಾರೆ. ನಿಜಕ್ಕೂ ಒಳ್ಳೆಯದಕ್ಕೆ ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತೆ ಅನ್ನುವ ಮಾತುಗಳು ಕೂಡ ಇಲ್ಲಿ ವ್ಯಕ್ತವಾಗುತ್ತವೆ. ಆದರೆ ನಮ್ಮ ರಾಜಕಾರಣಿಗಳು ಇಚ್ಛಾಶಕ್ತಿಯಿಂದ ನಿಜಕ್ಕೂ ಕೂಡ ಜನಪರವಾಗಿ ಕೆಲಸ ಮಾಡಿದ್ದೇ ಆದರೆ ಖಂಡಿತವಾಗ್ಲೂ ಜನ ಅವರನ್ನು ಕೈ ಬಿಡಲ್ಲ ಅನ್ನೋದು ಕೂಡ ಅಷ್ಟೇ ಸತ್ಯ. ಒಬ್ಬರ ಟ್ರ್ಯಾಕ್ ರೆಕಾರ್ಡ್ ಚೆನ್ನಾಗಿದ್ದಿದ್ದೇ ಆದರೆ ಅವ್ರನ್ನ ಆಯ್ಕೆ ಮಾಡೇ ಮಾಡ್ತಾರೆ. ಅದನ್ನು ಕೂಡ ನಾವು ನೋಡಬೇಕಾಗತ್ತೆ. ಎಸ್, ಬಹಳ ಇಂಟ್ರೆಸ್ಟಿಂಗ್. ಈಗ ರಾಜಕೀಯ ಬೆಳವಣಿಗೆಗಳು ಮತ್ತು ಅದರ ಜೊತೆಗೆ ಜೆನ್ಜಿ ವೋಟರ್ಸ್ ಏನು ಹೇಳ್ತಾರೆ ಅದನ್ನು ಕೂಡ ಗಮನಿಸಬೇಕಾಗತ್ತೆ. ದಿಸ್ ವಿಲ್ ಬಿ ದ ರಿಸಲ್ಟ್ ಅಂತ ನಾವು ಹೇಳಕ್ಕೆ ಹೋಗ್ತಾ ಇಲ್ಲ. ಆದರೆ ಈ ಕ್ಷಣಕ್ಕೆ ಹಿಂಗಿದೆ ರೀ ಟ್ರೆಂಡು. ಇದನ್ನು ಚಾಲೆಂಜ್ ಮಾಡುವವರು ಮಾಡಿ ಮತ್ತೆ ಬೇರೆ ಪಕ್ಷಗಳನ್ನು ಗೆಲ್ಲಿಸ್ಬೇಕಾ, ಪರ್ಯಾಯ ವ್ಯವಸ್ಥೆ ತರಬೇಕಾ, ಅದು ನಿಮಗೆ ಬಿಟ್ಟಿದ್ದು. ಯು ಹ್ಯಾವ್ ಆಲ್ ದ ಚಾನ್ಸಸ್, ಯು ಹ್ಯಾವ್ ಆಲ್ ದ ಆಪ್ಷನ್ಸ್, ಮೋರ್ ಓವರ್ ಯು ಹ್ಯಾವ್ ಆಲ್ ದ ರೈಟ್ಸ್. ನಿಮಗೆಲ್ಲ ಹಕ್ಕಿದೆ, ಆಯ್ಕೆಗಳಿದ್ದಾವೆ, ಬಯಕೆ ನಿಮ್ಮದು. ಯಾಕಂತ ಹೇಳಿದ್ರೆ ಪ್ರಜಾಪ್ರಭುತ್ವಕ್ಕೆ ನಿಜಕ್ಕೂ ಬೆಲೆ ಬರಬೇಕು ಅಂತ ಹೇಳಿದರೆ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಜವಾಬ್ದಾರಿ ತೆಗೆದುಕೊಳ್ಬೇಕಾಗತ್ತೆ. ದಟ್ ಇಸ್ ದ ನ್ಯೂಸ್. ಎಸ್, ಹಾಗಾದರೆ ಸದ್ಯಕ್ಕೆ ಅಶ್ವವೇಗ ನಡೆಸಿರುವಂಥ ಈ ಸಮೀಕ್ಷೆಯಲ್ಲಿ ಮತ್ತೆ ನಾಳೆ ನಡೆಸಿದಾಗ ಇನ್ನು ಬೇರೆ ರಿಸಲ್ಟ್ ಬರ್ಬೋದು, ಗೊತ್ತಿಲ್ಲ. ಆದರೆ ಸದ್ಯಕ್ಕೆ ಹಿಂಗಿದೆ ರೀ ವಾಸ್ತವಾಂಶ ಅನ್ನೋದು ನಮ್ಮ ಅಭಿಮತ. 2028ಕ್ಕೆ ಯಾರ ಸರ್ಕಾರ ಬರಬೇಕು, ಯಾವ ಸರ್ಕಾರ ಬರಬೇಕು? ಎಸ್, ಲೆಟ್ಸ್ ಮೂವ್ ಆನ್ ಟು ದ ಗ್ರಾಫಿಕ್ಸ್ ಪ್ಲೇಟ್. ಭಾರತೀಯ ಜನತಾ ಪಕ್ಷಕ್ಕೆ 55% ಜೈ ಅಂದಿದ್ದಾರೆ ರೀ. ವೆರಿ ಇಂಟ್ರೆಸ್ಟಿಂಗ್. ಕಾಂಗ್ರೆಸ್ನ 26% ಜನ ಒಪ್ಕೊಂಡಿದ್ದಾರೆ ಕಾಂಗ್ರೆಸ್ಸನ್ನು, 13% JDSನ ಒಪ್ಕೊಂಡಿದ್ದಾರೆ. ಪ್ರಜಾಕೀಯಕ್ಕೂ ಕೂಡ 6%. ಎಸ್, ಇವು ಬಹಳಷ್ಟು ವರ್ಷಗಳಿಂದ ಇರುವಂಥ ಪಕ್ಷಗಳು, ಪ್ರಾದೇಶಿಕ ಪಕ್ಷ, ರಾಷ್ಟ್ರೀಯ ಪಕ್ಷ. ಆದರೆ ಪ್ರಜಾಕೀಯ ಒಂದು ಹೊಸ ಕಾನ್ಸೆಪ್ಟ್, ಒಂದು ವಿಭಿನ್ನ ಆಲೋಚನೆ. ಪ್ರಜೆಗಳೇ
ಅಲ್ಲಿ ಪ್ರಭುಗಳಾಗಬೇಕು ಅನ್ನುವ ಸದಾಶಯದೊಂದಿಗೆ ಬಹಳ ನೀಟಾಗಿ ಹಮ್ಮಿಕೊಂಡಿರುವಂಥ, ನೀಟಾಗಿರುವಂಥ, ಪ್ರಜೆಗಳೇ ಜವಾಬ್ದಾರಿ ತೆಗೆದುಕೊಳ್ಳುವಂಥ ಉತ್ತಮ ಪ್ರಜಾಕೀಯ ಪಕ್ಷಕ್ಕೆ 6% ವೋಟ್ ಅಂದರೂ ಕೂಡ ಅದು ಕಡಿಮೆ ಅಲ್ಲ. JDS 13%. ಅವರವ್ರ ಇಚ್ಛೆಯಂತೆ ಏನೂ ಇಲ್ಲದೆ ಇದ್ದಾಗ 1% ಬಂದರೂ ಖುಷಿ ಆಗುತ್ತೆ. ಆದರೆ ನೀವು 100% ತೆಗೆದುಬಿಟ್ಟು 99% ತೆಗೆದ್ರೂ ಕೂಡ ಅದು ಕಡಿಮೆ ಅನಿಸುತ್ತೆ. ಹಾಗಾಗಿ ಇಷ್ಟು ಸುದೀರ್ಘ ಇತಿಹಾಸ ಹೊಂದಿರುವಂಥ ರಾಷ್ಟ್ರೀಯ ಪಕ್ಷಗಳಿಗೆ ಜನಮನ್ನಣೆ ಯಾವ ರೀತಿ ಇದೆ ಅನ್ನೋದನ್ನು ಕೂಡ ನಾವು ಇಲ್ಲಿ ವಿಶ್ಲೇಷಣೆ ಮಾಡಬೇಕಾಗ್ತದೆ. ಎಸ್, ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಅಪ್ಡೇಟ್. ಕರ್ನಾಟಕದಲ್ಲಿ ಕೊನೆ ಪಕ್ಷ ದೋಸ್ತಿ ಸರ್ಕಾರವಾದರೂ ಬರಲಿ. ಕೊನೆ ಪಕ್ಷ ಅಂದರೆ ಕಡೆ ಪಕ್ಷ ಅಂತೀವಲ್ಲ, ಅಟ್ಲೀಸ್ಟ್ ಅಂತೀವಲ್ಲ, ಆ ಥರ BJP JDS ಸರ್ಕಾರವಾದರೂ ಬರಲಿ ಅಂತಿದ್ದಾರಂತೆ ಜನ. BJP JDS ದೋಸ್ತಿಗೆ ಜೈ ಎಂದ 68% ಜನ. ಎಸ್, ಕರ್ನಾಟಕದಲ್ಲಿ ಅಟ್ಲೀಸ್ಟ್ ದೋಸ್ತಿ ಸರ್ಕಾರವಾದರೂ ಬರಲಿ. ಈಗ ನೆಚ್ಚಿನ ಮುಖ್ಯಮಂತ್ರಿ ಯಾರಾಗಬೇಕು ಅಂತ ಕೇಳಿದಾಗ, ಸಮೀಕ್ಷೆ ನಡೆಸಿದಾಗ ಕಳೆದ ಕೆಲವು ದಿನಗಳ ಹಿಂದೆ ಅಶ್ವವೇಗ ನ್ಯೂಸ್ಗೆ ಬಂದಂಥ ಮಾಹಿತಿ ಏನು ಅಂತ ಹೇಳಿದರೆ, ಒಂದು ದೊಡ್ಡ ಅಲೆ ಏನು ಅಂತ ಹೇಳಿದರೆ ಅದು HD ಕುಮಾರಸ್ವಾಮಿ ಅಲೆ. ಹೀಗಾಗಿ ದೋಸ್ತಿ ಸರ್ಕಾರ ಬಂದರೂ ಕೂಡ ಕುಮಾರಸ್ವಾಮಿ ಅವರು ಜನನೆಚ್ಚಿನ ಮುಖ್ಯಮಂತ್ರಿಯಾಗಿ ಕಂಗೊಳಿಸ್ತಾರಾ ಅನ್ನುವ ಕ್ಯೂರಿಯಾಸಿಟಿ ಇದೆ. ಹಾಗೆಯೇ ಕಾಂಗ್ರೆಸ್ನ ವಿಶ್ವಾಸ, ಹುಮ್ಮಸ್ಸು, ಉತ್ಸಾಹವನ್ನು ಕಡೆಗಣಿಸುವ ಹಾಗಿಲ್ಲ. ಕೊನೆ ಪಕ್ಷದಲ್ಲಿ ಏನು ಬೇಕಾದರೂ ಆಗಬಹುದು ಅಲ್ವಾ? ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಇನ್ ಪಾಲಿಟಿಕ್ಸ್ ಅಟ್ ಎನಿ ಟೈಮ್. ಯಾವಾಗ ಬೇಕಾದರೂ ಆಗ್ಬೋದು. ಅಂದರೆ 55% BJP ಮತ್ತು 13% JDS ಸೇರಿದಾಗ ಎಷ್ಟು? 68% ದೋಸ್ತಿ ಸರ್ಕಾರಕ್ಕೆ ಸಿಗುವಂಥ ಒಲವು. ಕಾಂಗ್ರೆಸ್ಗೆ 26% ಆದರೆ ಉತ್ತಮ ಪ್ರಜಾಕೀಯ ಪಕ್ಷ, ಪ್ರಜಾಕೀಯಕ್ಕೆ 6% ಜನ ಈಗ ತಮ್ಮ ಇಂಗಿತವನ್ನು, ಒಲವನ್ನು ವ್ಯಕ್ತಪಡಿಸಿದ್ದಾರೆ. ಎಸ್, ದಿಸ್ ಇಸ್ ದ ನ್ಯೂಸ್. ಆದರೆ ಯಾವುದೇ ಪಕ್ಷ ಅಧಿಕಾರಕ್ಕೆ ಬಂದರೂ ಕೂಡ ದಿನನಿತ್ಯದ ಜೀವನದಲ್ಲಿ ಒಬ್ಬ ಸಾಮಾನ್ಯನಿಗೂ, ಒಬ್ಬ ನಿರ್ಗತಿಕ, ಬಡವ, ಬಲ್ಲಿದ ಯಾರೇ ಆದರೂ ಕೂಡ ಆರಾಮದಾಯಕವಾದಂಥ ಜೀವನವನ್ನು, ಕಂಫರ್ಟ್ ಜೀವನವನ್ನು ವಿತ್ ರೆಸ್ಪಾನ್ಸಿಬಿಲಿಟಿ ನಡೆಸಲಿಕ್ಕೆ ಸಾಧ್ಯವ? ನಮ್ಮ ಪ್ರಕೃತಿಯನ್ನು ಚೆನ್ನಾಗಿ ಉಳಿಸಿಕೊಂಡು ಹೋಗೋ ನಿಟ್ಟಿನಲ್ಲಿ ಇಚ್ಛಾಶಕ್ತಿ ಕೊರತೆಯಿಂದ ದೂರ ಬಂದು ಏನಾದರೂ ಕೆಲಸ ಮಾಡ್ತಾರಾ ಅನ್ನೋದು ಯೋಚನೆ ಮಾಡಲೇಬೇಕಾದಂಥ ವಿಚಾರ.